ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ಹೀಗಾಗಿ ಜಲಾಶಯಗಳು ತುಂಬಿ ಹರಿತಾ ಇದ್ದು ಇದರ ನಡುವೆ ಸಾಕಷ್ಟು ಅವಾಂತರ ಕೂಡ ಉಂಟಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ರಾಜ್ಯದಲ್ಲಿ ವರುಣಾರ್ಭಟ, ಜಲಾಶಯಗಳು ಭರ್ತಿ, ಉಕ್ಕಿ ಹರಿತಾ ಇರುವ ತುಂಗಭದ್ರಾ ಡ್ಯಾಂ, ಮುನಿರಾಬಾದ್ ಬಳಿಯ ಕಿರುಸೇತುವೆ ಮುಳುಗಡೆ. ರಾಜ್ಯದಲ್ಲಿ ಮಳೆಯಾರ್ಭಟ ಮುಂದುವರೆದಿದ್ದು ಜಲಾಶಯಗಳು ಭರ್ತಿಯಾಗಿದೆ. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯ ಉಕ್ಕಿ ಹರಿತಾ ಇದೆ. ಜಲಾಶಯದಿಂದ ನದಿಗೆ 1,20,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟ ಹಿನ್ನೆಲೆಯಲ್ಲಿ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಕಿರುಸೇತುವೆ ಮುಳುಗಡೆಯಾಗಿದೆ. ಸೇತುವೆಯ ಮೇಲಿಂದ ನೀರು ಹಾದು ಹೋಗ್ತಾ ಇದ್ದು ಸೇತುವೆ ಮೇಲೆ ಸಂಚಾರ ಬಂದ್ ಮಾಡಲಾಗಿದೆ. ಸದ್ಯ ಡ್ಯಾಂಗೆ 1,10,000 ಕ್ಯೂಸೆಕ್ ನೀರಿನ ಒಳಹರಿವಿದ್ದು ನೀರಿನ ಪ್ರಮಾಣ ಹೆಚ್ಚಳವಾದರೆ ನದಿಗೆ ಬಿಡುವ ನೀರಿನ ಪ್ರಮಾಣ ಕೂಡ ಹೆಚ್ಚಳವಾಗುತ್ತೆ ಅಂತ ಹೇಳಿ ಡ್ಯಾಂನ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಬಂದಂಥ 1 ಲಕ್ಷಕ್ಕೂ ಅಧಿಕ ನೀರನ್ನು ಈಗ ನದಿಗಳ ಮೂಲಕ ಹೊರಗೆ ಬಿಡಲಾಗ್ತಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಂಪೂರ್ಣವಾಗಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವುದೇ ರೀತಿ ಗಂಗಾವತಿಯಿಂದ ಕಂಪ್ಲಿ ಆಗಿರ್ಬೋದು ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಯಾವುದೇ ರೀತಿ ಸಂಪರ್ಕ ಕಡಿತ ಆಗಿದೆ. ಈ ಕಾರಣಕ್ಕಾಗಿ ಪ್ರತಿದಿನ ಸಾವಿರಾರು ವಾಹನಗಳಾಗಿರ್ಬೋದು, ವಿದ್ಯಾರ್ಥಿಗಳು ಕಂಪ್ನಿಯಿಂದ ಗಂಗಾವತಿಗೆ ಬರ್ತಾಯಿದ್ರು. ಇವತ್ತು ಬೆಳಗ್ಗಿಂದನೇ ನೀರು ಸೇತುವೆ ಮೇಲೆ ಹರಿದು ಬರ್ತಾ ಇರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಬಳ್ಳಾರಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಾಹನ ನಿಷೇಧ ಇರಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಅಪಾರ ಪ್ರಮಾಣದ ನೀರು ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಈಗ ನೀರು ಹರಿದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು 75 TMC ತುಂಗಭದ್ರಾ ಜಲಾಶಯದಲ್ಲಿ ನೀರು ಇದೆ. ಅದೇ ಪ್ರಮಾಣದಲ್ಲಿ ಅಂದರೆ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆ ಬೀಳ್ತಿರೋ ಕಾರಣಕ್ಕಾಗಿ ಈಗಾಗಲೇ 1 ಲಕ್ಷ ಕ್ಯೂಸೆಕ್ಸ್ ಇನ್ಫ್ಲೋ ಇದೆ. 26 ಕ್ರಸ್ಟ್ ಮೂಲಕ ಅಂದರೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ. ಈ ಕಾರಣಕ್ಕೆ ನೋಡ್ತಾ ಇರೋ ದೃಶ್ಯದಲ್ಲಿ ಯಾವ ರೀತಿ ಅಪಾಯ ಮಟ್ಟ ಮೀರಿ ಈಗ ನದಿ ಈಗ ಉಕ್ಕಿ ಹರಿತಾ ಇದೆ. ಅಕ್ಕಪಕ್ಕ ಅಂದ್ರೆ ನದಿ ಅಕ್ಕಪಕ್ಕ ಇರುವಂಥ ಹೊಲ ಗದ್ದೆಗಳಿಗೂ ಸಹ ನೀರು ನುಗ್ಗಿದೆ. ನೋಡ್ತಾ ಇರೋ ದೃಶ್ಯದಲ್ಲಿ ನಾನಾ ಬೆಳೆಗಳು ಈಗಾಗಲೇ ನೀರಿನಲ್ಲಿ ಮುಳುಗುವ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸೇತುವೆ ಇದೆ ಎಂಬುದು ಸಹ ಸಿಗುತ್ತಾ ಇಲ್ಲ. ಸಿಗದ ಪ್ರಮಾಣದಲ್ಲಿ ನೀರು ಹರಿಯುವ ಸಾಧ್ಯತೆ ಇದೆ. ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕರಣ ಈಗ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದೀವಿ. 1,50,000 ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಂತೇಳಿ ಈಗಾಗಲೇ ಕೊಪ್ಪಳ ಜಿಲ್ಲಾಡಳಿತ ಮತ್ತು ನೀರಾವರಿ ಅಧಿಕಾರಿಗಳು ಈಗಾಗಲೇ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ತುಂಗಭದ್ರಾ ನದಿಯ ನೀರಿನ ಮಟ್ಟ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಹರಿಹರ ಬಳಿ ಇರುವಂತಹ ಇಟ್ಟಿಗೆ ಭಟ್ಟಿಗಳು ಮುಳುಗಡೆಯಾಗಿದ್ದು ಮಾಲೀಕರು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಇಟ್ಟಿಗೆ ಭಟ್ಟಿಗಳನ್ನ ನಂಬಿ ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇದ್ದು ಈಗ ಜೀವನ ಸಂಕಷ್ಟದಲ್ಲಿದೆ. ಇದೇ ರೀತಿ ನದಿಯ ನೀರು ಇಟ್ಟಿಗೆ ಭಟ್ಟಿಗಳಲ್ಲಿ 3-4 ದಿನ ನಿಂತರೆ ಇಟ್ಟಿಗೆಗಳು ಹಾಳಾಗುವಂತಹ ಸಾಧ್ಯತೆ ಕೂಡ ಇದೆ. ಹರಿಹರದ ಗುತ್ತೂರು ಬಳಿ ಇರುವಂತಹ ಇಟ್ಟಿಗೆ ಬೆಟ್ಟಿಗಳು ಸಂಪೂರ್ಣವಾಗಿ ಜಲವೃತ ಆಗಿರುವಂತದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ಇಟ್ಟಿಗೆ ಬೆಟ್ಟಿಗಳು ನಂಬಿ ಸಾವಿರಾರು ಕುಟುಂಬಗಳು ಕೂಡ ಇಲ್ಲಿ ಜೀವನ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೆ ವಿವಿಧ ರಾಜ್ಯಗಳಲ್ಲೂ ಕೂಡ ಇದು ಸರಬರಾಜಾಗುವಂತಹ ಒಂದು ಇಟ್ಟಿಗೆ ಬೆಟ್ಟಿಗಳು ಕೂಡ ಸಂಪೂರ್ಣವಾಗಿ ಜಲವೃತ ಆಗಿರುವಂತದ್ದು. ಈಗಾಗಲೇ ನಷ್ಟವನ್ನು ಕೂಡ ಇಲ್ಲಿನ ಇಟ್ಟಿಗೆ ಬೆಟ್ಟಿ ಮಾಲೀಕರು ಕೂಡ ಅನುಭವಿಸುವಂತ, ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಕೂಡ ಹಾಕಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ನದಿ ಪಾತ್ರದಲ್ಲೇ ಒಂದು ಮಣ್ಣನ್ನು ತೆಗೆದು ಒಂದು ಇಟ್ಟಿಗೆ ಮಾಡಬೇಕು ಅನ್ನುವಂಥದ್ದು, ಮತ್ತೆ ನದಿ ಪಾತ್ರದಲ್ಲೇ ನೈಸರ್ಗಿಕ ಎಲ್ಲ ಸಂಪನ್ಮೂಲಗಳು ಸಿಗುವಂತ ಹಿನ್ನೆಲೆಯಲ್ಲಿ ಇಟ್ಟಿಗೆ ಬೆಟ್ಟಿಗಳನ್ನು ಕೂಡ ಮಾಡೋದಕ್ಕೆ ಇದೆ ಒಳ್ಳೆ ಸ್ಥಳ ಕೂಡ ಆಗಿದೆ. ಆದ್ರೆ ನದಿ ಪಾತ್ರ ತಗ್ಗು ಪ್ರದೇಶದಲ್ಲಿರುವಂತಹ ಇಟ್ಟಿಗೆ ಬೆಟ್ಟಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಈಗಾಗಲೇ 1,000ಕ್ಕೂ ಹೆಚ್ಚು ಇಟ್ಟಿಗೆ ಬೆಟ್ಟಿಗಳು ಕೂಡ ಜಲವೃತ ಆಗಿದೆ. ಇದೇ ರೀತಿಯಾಗಿ 4ರಿಂದ 5 ದಿನ ಏನಾದ್ರು ನೀರು ಇತ್ತು ಅಂತ ಅಂದ್ರೆ ಸಂಪೂರ್ಣವಾಗಿ ಇಟ್ಟಿಗೆಗಳು ಕೂಡ ಹಾಳಾಗ್ತದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಮಾಲೀಕರಿಗಾಗುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಈ ಇಟ್ಟಿಗೆ ಬೆಟ್ಟಿಗಳಿಗೆ ಸಾಕಷ್ಟು ಬೇಡಿಕೆ ಇರುವಂತದ್ದು. ಮತ್ತೆ ಮನೆ ಕಟ್ಟೋದಕ್ಕೆ ಉಪಯೋಗಿಸುವಂತಹ ಇಟ್ಟಿಗೆ ಬೆಟ್ಟಿಗಳು ಸಂಪೂರ್ಣವಾಗಿ ಹಾಳಾಗಿರುವಂತ ಹಿನ್ನೆಲೆಯಲ್ಲಿ ಇಟ್ಟಿಗೆ ಬೆಟ್ಟಿ ಮಾಲೀಕರು ಕೂಡ ನಷ್ಟ ಕೂಡ ಆಗ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಸಾಕಷ್ಟು ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನಿನ ನೀರಿನ ಮಟ್ಟ ಹೆಚ್ಚಾಗಿತ್ತು ಅಂತ ಅಂದ್ರೆ ಉಳಿದಂತಹ ಇಟ್ಟಿಗೆ ಬೆಟ್ಟಿಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ, ಮತ್ತೆ ಹಾಳಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದರಿಂದಾಗಿ ಮಾಲೀಕರು ಕೂಡ ಸಾಕಷ್ಟು ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಹಾಗೂ ಭದ್ರಾ ನದಿಯಿಂದ 1,12,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿದ್ದು ದಾವಣಗೆರೆ ಮೂಲಕ ಹಾದು ಹೋಗುವ ತುಂಗಭದ್ರಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ತುಂಗಾ ಹಾಗೂ ಭದ್ರದಿಂದ ಹೊರಹರಿವು ಹೆಚ್ಚಳವಾಗಿದ್ದು ಇದರ ಎಫೆಕ್ಟ್ ದಾವಣಗೆರೆ ಭಾಗದ ಜನರಿಗೆ ತಟ್ಟಲಿದೆ. ಈಗಾಗಲೇ ನದಿ ಪಾತ್ರದ ಜನರು ಜಾಗೃತವಾಗಿರಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾವು ದೃಶ್ಯಗಳು ನೋಡೋದಾಗಿದೆ. ದಾವಣಗೆರೆ ಮೂಲಕ ಹಾದು ಹೋಗುವಂತಹ ತುಂಗಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಈಗಾಗಲೇ ನದಿ ಪಾತ್ರಕ್ಕೆ 1,12,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಬಿಡಲಾಗಿದೆ. ಯಾಕಂದ್ರೆ ತುಂಗಾ ಹಾಗೂ ಭದ್ರಾ ನದಿಗಳು ಕೂಡ ಭರ್ತಿಯಾಗುವಂತಹ ಮುನ್ಸೂಚನೆಯಲ್ಲಿ ಸಾವಿರಾರು ಕ್ಯೂಸೆಕ್ಸ್ ನೀರಿನಷ್ಟು ಹೊರಬಿಟ್ಟಿರುವಂತದ್ದು. ಈಗ ನದಿ ಪಾತ್ರದಲ್ಲಿರುವಂತಹ ಅಂದ್ರೆ ದಾವಣಗೆರೆ ಮೂಲಕ ಹಾದು ಹೋಗುವಂತಹ ಹಿನ್ನೆಲೆಯಲ್ಲಿ ಹರಿಹರ ಆಗಿರ್ಬೋದು, ಮತ್ತೆ ಹೊನ್ನಳ್ಳಿ, ಹರಪನಹಳ್ಳಿ, ಚೀಲೂರು ಮತ್ತೆ ನ್ಯಾಮತಿ ಈ ಭಾಗಗಳಲ್ಲಿ
ಪ್ರವಾಹ ಭೀತಿಯಾಗುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು, ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ, ಜನ ಮತ್ತು ಜಾನುವಾರನ್ನು ಕೂಡ ನದಿ ಪಾತ್ರಕ್ಕೆ ಬಿಡಬೇಡಿ ಎನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಭದ್ರತೆಯನ್ನು ವಹಿಸಿರುವಂತದ್ದು. ಆದ್ರೆ ಹರಿಹರ ಏನು ರಾಘವೇಂದ್ರ ಮಠ ಬಳಿ ಇರುವಂತಹ ತುಂಗಭದ್ರಾ ನದಿ ನೋಡಲು ಸಾಕಷ್ಟು ಜನರು ಕೂಡ ಆಗಮಿಸಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸೇಫ್ಟಿ ಮೆಜರ್ಮೆಂಟ್ ಇಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದೆ, ಈ ರೀತಿಯಾಗಿ ಪ್ರವಾಹ ಭೀತಿ ಇರುವಂತದ್ದು ಮತ್ತೆ ರಭಸವಾಗಿ ಹರಿಯುವಂತಹ ನೀರಿನಲ್ಲಿ ಯಾರು ಕೂಡ ಹೋಗಬೇಡಿ, ಮತ್ತೆ ದೂರದಿಂದ ನೋಡಿ ಅನ್ನುವಂತ ಒಂದು ಸೂಚನೆ ಕೂಡ ಕೊಟ್ಟರು ಕೂಡ ಜನರು ನದಿ ಪಾತ್ರ ಹತ್ರಕ್ಕೆ ಹೋಗಿ ನೋಡ್ತಾ ಇರುವಂತದ್ದು. ಇದರಿಂದಾಗಿ ಅಪಾಯವನ್ನು ಕೂಡ ಮೈಗೆ ಎಳ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಲ್ಪ ಮಳೆ ಬಿಡುವು ಕೊಟ್ಟಿದೆ. ಆದರೆ ಹೆದ್ದಾರಿ ಭಾಗದಲ್ಲಿ ನಿರಂತರ ಭೂಕುಸಿತವಾಗ್ತಿದ್ದು, ಕುಮಟಾ ತಾಲೂಕಿನ ದೇವಿಮನೆ ಘಟ್ಟ ಭಾಗದ ರಾಷ್ಟ್ರೀಯ ಹೆದ್ದಾರಿ 766ರ ಭಾಗದಲ್ಲಿನ ಕತಾಗಲ್ ಬಳಿ ಭೂಕುಸಿತವಾಗಿ ಹೆದ್ದಾರಿಯ ಮೇಲೆ ಮಣ್ಣು ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಭೂಕುಸಿತಗಳು ಮತ್ತೆ ಮುಂದುವರೆದಿರುವಂಥದ್ದು. ಅದರಲ್ಲಿ ಈಗ ಕುಮಟಾ ತಾಲೂಕಿನ ಕತಕಾಲ್ ಬಳಿ ಮತ್ತೆ ಈಗ ಭೂಕುಸಿತ ಆಗಿರುವಂಥದ್ದು. ನಾವು ಅದೇ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ತಡೆಗೋಡೆಯನ್ನು ಹಾಕಿದರು. ಕಳೆದ ವರ್ಷವೂ ಕೂಡ ಇದೇ ಭಾಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ಭೂಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ಅಂತನ್ನುವ ಕಾರಣಕ್ಕಾಗಿ ಈ ಭಾಗದಲ್ಲಿ ತಡೆಗೋಡೆಯನ್ನು ಹಾಕಿದರು. ನೀವು ನೋಡ್ಬೋದು, ಈ ಭಾಗದಲ್ಲಿ ದೊಡ್ಡ ವಾಲ್ಗಳನ್ನು ಸುಮಾರು ಒಂದು 300 ಅಡಿ ಉದ್ದಕ್ಕೂ ಕೂಡ ತಡೆಗೋಡೆಗಳನ್ನು ಹಾಕಲಾಗಿತ್ತು. ಆದರೆ ತಡೆಗೋಡೆ ಹಾಕಿದರೂ ಕೂಡ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಸ್ತೆಯ ಮೇಲೆ ಬಂದು ಬಿದ್ದಿದೆ ಅಂತೇಳಿ ಮಣ್ಣು ಸಡಿಲಾಗಿದ್ದಾವೆ, ಮರಗಳು ಬಿದ್ದಿದ್ದಾವೆ, ಸಾಕಷ್ಟು ಮರಗಳು, ಸಣ್ಣ ಪುಟ್ಟ ಮರಗಳಿದ್ದಾವೆ, ಇನ್ನೂ ದೊಡ್ಡ ದೊಡ್ಡ ಮರಗಳು ಕೂಡ ಬಿಡುವಂತಹ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಮಳೆ ಆಗ್ತಾ ಇದೆ. ಈ ಮಳೆಯ ಪರಿಣಾಮ ಇವತ್ತು ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಮಣ್ಣು ತುಂಬ ಸಡಿಲಾಗಿದೆ. ಈಗ ಪಶ್ಚಿಮ ಘಟ್ಟ ಭಾಗದ ಹೆದ್ದಾರಿಯ ಭಾಗದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲೀಕರಣ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿತ್ತು. ಅದರ ನಂತರದಲ್ಲಿ ಈ ಭಾಗದಲ್ಲಿ ಗುಡ್ಡಗಳನ್ನು ತುಂಡು ಮಾಡಲಾಗಿತ್ತು. ಅದರ ಪರಿಣಾಮ ಇವತ್ತು ಈ ಭಾಗಗಳಲ್ಲಿ ಈ ರೀತಿಯ ಒಂದು ಅನಾಹುತಗಳು ಆಗ್ತಾ ಇರುವಂಥದ್ದು. ಸುಮಾರು ಈಗ 4-5 ಕಡೆ ಇದೇ ಪರಿಸ್ಥಿತಿ ಇರುವಂಥದ್ದು. ಹೆಚ್ಚಿನ ಮಳೆ ಆದರೆ ಈ ಭಾಗದಲ್ಲಿ ಮತ್ತಷ್ಟು ಅನಾಹುತಗಳು ಆಗುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ. ಹಳ್ಳ ಕೊಳ್ಳಗಳು, ಜಲಾಶಯಗಳು ತುಂಬಿ ತುಳುಕ್ತಾ ಇದ್ದಾವೆ. ಮತ್ತಷ್ಟು ಅನಾಹುತಗಳು ನಿರಂತರ ಮಳೆಯಿಂದಾಗಿ ಸೃಷ್ಟಿಯಾಗುವ ಸಾಧ್ಯತೆ ಕೂಡ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.